ಸಾವುಕಾರ ಅಂತ್ರಿ ಇವರು ದೊಡ್ಡ ಸಾವುಕಾರ. ಬ್ಯಾಂಕ್ ಹತ್ತಿರ ಒಂದಿಷ್ಟ ದೊಡ್ಡ ಸಾವುಕಾರ ಮಗ ಅಂತ ಯಾವ ಮುಂಡೆ ಮಗ ಮಾಡ್ಯಾನ್ರಿ ನಿಮ್ಮನ್ನ. ಮುಚ್ಕೊಂಡ್ರಿ ನಿಮ್ಮ ಬಾಯಿನ. ನಿಮ್ಮ ಕೈಯ ನೌಕರಿ ಮಾಡಕತ್ತೀನಿ, ನಮಗೆ ಸುಖ ಸಿಗಲಿದ್ರಿ. ಆದ್ರೆ ಒಬ್ಬರನ್ನವರು ಕಡಿದವರು ಸೂರಾಗಲಿಲ್ಲ, ಕಡೆಕ ತಾವರ ಕಡ್ಸ್ಕೊಂಡು ಸೂರಾಗಲಿಲ್ಲ. ಏನು ಮಾತನಾಡ್ತೀವಿ ಗೋವಿಂದ? ಸದ್ಯ ನೀವು ಮಾಡಬೇಕಾದ ಕೆಲಸ ಹೇಳಕತ್ತೇನ್ರಿ. ನಾವು ದೊಡ್ಡ ಸಾವುಕಾರ ಕೈಯ ನೌಕರಿ ಮಾಡೋ ಕಾಲಕ್ಕ ಎದುರಿಗೆ ಬಂದು ಜನ ರಾಮ್ ರಾಮ್ ರೀ ಅಂತ ಹೆಂಗ ಬಗಿತಾವ ಹಂಗೇ ಬಗ್ಸಿಟ್ಟಿದ್ದಾರೆ. ಈಗ ನಿಮ್ಮ ನೋಡಿ ಇಶಿ ಮ್ಯಾಲ ಕೈ ಹಾಕಿ ಎಡಕ್ಕ ಹಾರಿಸಿ ಯುದ್ಧ ಮನೆಯ ಹೆಣ್ಮಕ್ಕಳು ಬೆಳ್ಕೊಂಡಿರ್ತಾರೆ. ಏನ್ರಿ ಇದು ನಿಮ್ದು ಡಿಗಿ ನೀತಿ? ಇದನ್ನೇನು ಹೇಳ್ತೀವಿ ಗೋವಿಂದ? ಸ್ವಂತ ನಿಮ್ಮ ತಂಗಿ ಸೂಚನ ಹೇಳಕತ್ತೇನ್ರಿ. ಅಂದರೆ ಅವನಲ್ಲಿ ಆ ನನ್ನ ಮಗ ಲೋಪೂಟ ಕುಬೇರ ಏನು ಮಾಡ್ದ ಕುಬೇರ? ನನ್ನ ಕಣ್ಣೆದುರಿಗೆ ನನಗೆ ಹೆದರ್ಲಾದಾಗ ಕಿತ್ತಳೆ ಕಿತ್ತಳೆ ಹಣ್ಣಿನಂತ ನಿನ್ನ ತಂಗಿ ಅಪ್ಪುಕೊಂಡು ಮುಟ್ಟಿಟ್ಲು. ಯಪ್ಪ ನಮಗೆ ಆ ಫಿಟ್ ಮಾಡ್ತೀರಿ ಯಪ್ಪ. ಇದು ತಿಂತಾನೆ ಹೇಳಿದ್ರೆ ಇವತ್ತು ಒಂದು ಎದೆ ಗೊತ್ತಾಗತ್ರಿ ನಮ್ಮ ಬಾಯವ. ಯಪ್ಪ ಸೊಕರ ನೋಡತಕ್ಕ ಶೀಲ್ಸ್ಗಳೆಲ್ಲ ನೋಡ್ಬಿಟ್ರಿ. ನೋಡ ಒಳಗ ಹೆಚ್ಚು ಕಡಿಮೆ ಆಗ ನಮ್ಮ ಕಣ್ಣು ಪಪ್ಪ ಸುಳಿನ ಮ್ಯಾಗ ಮನೆ ಬರಾಕತ್ತಿದ್ರಿ. ಕಟಾರ ಬಿದ್ದು ಮೊಣಕಾಲ್ ಪಟ್ಟಿ ಬಂದೇನ್ರಿ ಯಪ್ಪ. ಸಮಾಧಾನ ತಂದುಕೋ ಗೋವಿಂದ, ಸಮಾಧಾನ. ಸಿಂಹದ ಮರಿಯೊಡನೆ ಸಮರ ಸಾಧಿಸಿದರೆ ಆ ಕುಡಿಯ ಸ್ಥಿತಿ ಏನಾಗುತ್ತದೆ ಎಂಬುದು ನಿನಗೂ ಚೆನ್ನಾಗಿ ಗೊತ್ತು. ಹಿಂದೊಮ್ಮೆ ಅದೇ ತಂಗಿಯ ನಪ್ಪಿದಾಗ ಅವರ ಕತೆ ಮುಗಿಸುತ್ತಿದ್ದೆ. ಆಗ ನಮ್ಮಪ್ಪನ ಮುಖ ನೋಡಿ ಸುಮ್ಮನೆ ಬಿಟ್ಟೆ. ಈಗ ಪಂಜರದೊಳಗಿದ್ದ ಪಕ್ಷಿ ಗಿಡುಗ ಬಂದು ಕುಕ್ಕಿತು ಅಂದಾಗ ಅದರ ರೆಕ್ಕೆಯನ್ನು ಕತ್ತರಿಸಿ ಅದರ ಶರೀರವನ್ನು ಹೆಬ್ಬಾಗ ಮಾಡಿ ಸುಟ್ಟು ಚೆಲ್ಲಿದಾಗ ಸಿಕ್ಕಿದೆ ನನ್ನ ಸೇಡು. ಆದ್ದರಿಂದ ಇಂದಿನವರೆಗೂ ಒಯ್ದಾಡುತ್ತದೆ ಆ ಸವಿತಿಯ ಮೇಲೆ ನನ್ನ ಸೇಡು. ನಾನು